ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಖತ್ತಾಗಿದ್ದೀರಲ್ವ? ನಾನು ಕೂಡ ಸಖತ್ತಾಗಿದ್ದೀನಿ. 8:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗ್ಬಿಟ್ಟೈತೆ ಕತ್ನಡಿ. ಇವಳು ಹೊರಟ್ಲು ಆಫೀಸ್ಗೆ ಜೀನಿ ಕುಡ್ಕೊಂಡು. ಮಧ್ಯಾಹ್ನದ ಊಟಕ್ಕೆ ಹುಳಿ ಜಿಂಕ ಮತ್ತು ರೊಟ್ಟಿ. ನಮ್ಮನೆ ಸ್ಪೆಷಲ್ ಹುಳಿ ಜಿಂಕ. ನಾನು ಇನ್ನೂ ಎದ್ದೇ ಇರಲಿಲ್ಲ ಹುಳಿ ಜಿಂಕದ್ದು ರೆಸಿಪಿ ತೋರ್ಸೋಕ್ಕೆ. ಇವಳೆಲ್ಲ ಮಾಡಿದ್ಮೇಲೆ ಎದ್ದು ಹೋಗಲ್ವೇನೆ. ಮತ್ತೆ ಹರಿಕತೆ ಕೇಳ್ಕೊಂಡು ಕೂತಿದ್ಯಾ ಅಂತ? ಚಪ್ಪಲಿ ಹಾಕಬೇಕಾದ್ರೆ ಹುಷಾರಾಗಕ್ಕೋ, ಹಾವುಗಳೆಲ್ಲ ಇರ್ತವೆ. ಎಷ್ಟು ವೀಡಿಯೋಸ್. ಹಾವಿನ ಮರಿ ಮಲ್ಕೋಬೋದು. ನೇನು ಹಾಕಬೇಕಾದ್ರೆ ಹಿಂಗೆ ನೋಡ್ಬಿಟ್ಟು ಹಾಕೊಳ್ಳೋಕೆ ಏನು ನಿಂಗೆ ಪ್ರಾಬ್ಲಮ್ಸು? ಆ ಬ್ಯಾಗ್ ತೊಳೆದು ಎಷ್ಟು ವರ್ಷ ಆಗೈತು, ಗಲೀಜು. ನಂತರ ನೀಟಿಲ್ಲ ಫ್ರೆಂಡ್ಸ್ ಇವಳು. ಬತ್ತೀಯಾ? ಬೇಗ ಬಾ. ಮೆಟ್ರೋದಲ್ಲಿ ಬಂದರೆ ಎಷ್ಟು ಗಂಟೆ ಬತ್ತೀಯಾ? ಅಯ್ಯೋ ಬಸ್ಗೆ ಬಾ. ಇನ್ನು ಅರ್ಧ ಗಂಟೆಗೆ ಬಂದ್ಬಿಟ್ಟು ನೀನೇನು ಉದುರಿಸೋದಲ್ಲೇ ಅದು. ಬಾಯ್. ಬಂದು 10 ಗಂಟೆ ಆಗಿದೆ. ಇಲ್ಲಿ ನೋಡಿ ಬೆಕ್ಕು ಯಾವ ಲೆವೆಲಿಗೆ ಮಲ್ಕೊಂಡಿದೆ ಅಂದರೆ ಹಾಲು ಕೊಡ್ದುಬಿಟ್ಟು ಅಷ್ಟು ಅಗ್ಲದಲ್ಲಿ ಕರೆಕ್ಟಾಗಿ ಆಗುತ್ತೆ. ಕಾಲೊಂಚೂರು ಕೆಳಗಡೆ ಹೋಯ್ತದೆ, ಎದ್ಬಿಡ್ತು ಸೌಂಡ್ಗೆ. ಅಲ್ಲೊಂದು ಹುಡುಗಿ ನಿಂತೈತೆ ಪಕ್ಕದ ಮನೆಯದು, ಏನೋ ಒಂಥರ ಸೌಂಡ್ ಆಯಿತು, ಎದ್ಬಿಡ್ತು. ಇಲ್ಲಿ ನೋಡಿ ಗುಲಾಬಿ ಹೂವು ಸಕ್ಕತ್ತಾಗಿ ಬಂದೈತೆ. ಮನಿ ಪ್ಲ್ಯಾಂಟ್ ನೋಡಿ ಹೆಂಗೆ ಫುಲ್ಲು ಎಲ್ಲ ಕಡೆ ಹರಡ್ಕೊಬಿಟ್ಟೈತೆ. ಇವಾಗ ರೊಟ್ಟಿ ತಿಂದು ವಾಕ್ ಮಾಡ್ತಾಯಿದ್ದೆ. ಪಾತ್ರೆ ತೊಳಿಬೇಕು, ಗ್ಯಾಸ್ ಒಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ಹರಳೆ ಎಲ್ಲ ಸುಡ್ತಾಯಿತ್ತು, ಅದಕ್ಕೆಲ್ಲ ಆರಲಿ ತೊಳೆಯೋಣ ಅಂತ ಹೇಳಿ ಬಂದು ಬಾಲ್ಕನಿಲಿ ವಾಕ್ ಮಾಡ್ತಾಯಿದ್ವಿ. ರೊಟ್ಟಿ ಮತ್ತು ಹುಳಿ ಜಿಂಕ ತಿಂದೆ. ಇದು ಮುಟ್ಟಕ್ಕೆ ಭಯ ಆಯ್ತಿತ್ತು ಫ್ರೆಂಡ್ಸ್. ಅವಾಗ ಕುಯ್ ಅನ್ನೋದು. ಈಗ ಫುಲ್ ಸೈಲೆಂಟ್ ಆಗ್ಬಿಟ್ಟೈತೆ. 11:50 ಆಗಿದೆ. ಇವಾಗ ನಾನು ಮಾಮೂಲಿ ಈ ಡ್ರೆಸ್ಸಲ್ಲೇ ಇದ್ದೀನಿ, ಏನು ಚೇಂಜ್ ಮಾಡಿಲ್ಲ. ಏನಂತ ಹೇಳಿದ್ರೆ, ಆಂಟಿ ಅವರು ನಾನು ಬಂದಾಗೆಲ್ಲ ಕರಿತಾನೇ ಇರ್ತಾರೆ, ಬಾ ಸುಷ್ಮಾ ಅಂತ. ಹೋಗೇ ಇರಲಿಲ್ಲ. ಇಲ್ಲೇ ನಮ್ಮ ಪಕ್ಕದ ಬಿಲ್ಡಿಂಗು. ಅವರು ಮನೆ ಕಟ್ಟೋಕ್ಕಿಂತ ಮುಂಚೆ ನಮ್ಮ ಬಿಲ್ಡಿಂಗಲ್ಲೇ ಈ ಮನೇಲಿ ಇದ್ದರು ಆಂಟಿ. ಸೊ ಅವ್ರ ಬಿಲ್ಡಿಂಗ್ ಬಂದು ಇದೇನೆ ಪಕ್ಕದ ಬಿಲ್ಡಿಂಗು. ಇಲ್ಲಿ ಬೆಳಕಿದೆ. ಹಿಂಗೇ 5 ಫ್ಲೋರ್ ಕಟ್ಟಿದ್ದಾರೆ. ಆಂಟಿ ಅವ್ರು ಇರೋದು ಡೂಪ್ಲೆಕ್ಸು. ಅವರೇನೇ ಓನರು. ನನ್ನ ಹಳೇ ವೀಡಿಯೋಸ್ಗಳನ್ನ ನೀವು ನೋಡಿದರೆ ಗೊತ್ತಿರುತ್ತೆ. 2 crore ಮನೆ ಅಂತ ಹೇಳಿ ಒಂದು ವೀಡಿಯೋ ಮಾಡಾಕಿದ್ದೆ. ಇನ್ನು ಫಿನಿಶಿಂಗ್ ಆಗಿರಲಿಲ್ಲ. ಆಗ ನನ್ನ ವ್ಲಾಗಲ್ಲಿ ಈ ಮನೆ ವೀಡಿಯೋ ತೋರಿಸಿದ್ದೀನಿ. ಆ ಆಂಟಿ ನನ್ನ ಕರೀತಾ ಇದ್ದಾರೆ ಬಾ ಅಂತ. ಆಗಿರಲಿಲ್ಲ. ನೆನ್ನೆಲ್ಲೂ ಕರೆದ್ರಂತೆ, ಸುಷ್ಮನ್ ಕರ್ಕೊಂಡ್ಬನ್ನಿ ಮನೆಗೆ ಅಂತ. ಅದಕ್ಕೆ ದೊಡ್ಡಮ್ಮ ಆಂಟಿ ಕರೀತಾನೆ ಇದ್ದಾರೆ ಅಂತ. ಬಂದಾಗೆಲ್ಲ ಲಾಸ್ಟ್ ಟೈಮು ಕರೆದಿದ್ರು, ನಾನು ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ಅವ್ರ ಪ್ರೀತಿ ಅಷ್ಟೊಂದು, ಅವರು ಓನರು ಆಯಿತಾ, ನಾವು ಬಾಡಿಗೆಗಿರೋರು, ಅಷ್ಟು ಪ್ರೀತಿಯಿಂದ ಕರೀತಾರಲ್ಲ ಅಂಥೇಳಿ ಈಗ ಮಾತಾಡಿಸ್ಕೊಂಬರೋಕ್ಕೆ ನಾನು ದೊಡ್ಡಮ್ಮ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮ ನಂಗೆ ಕೊಡ್ದಂಗೆ ತಿಂತಾಯಿದ್ದೆ. ಬೇಡ, ನಂಗೆ ಅವು ತಿನ್ನೋಕ್ಕಾಗಲ್ಲ. ಬಾದಾಮಿ ಆದರೆ ತಿಂತೀನಿ, ಗೋಡಂಬಿ ಆದರೆ ತಿನ್ನೋಕ್ಕಾಗೋದಿಲ್ಲ. ಬಾ ಫ್ರೆಂಡ್ಸ್. ಬಂದು ಆಂಟಿಲೆಲ್ಲ ಪಾಟ್ಗಳೆಲ್ಲ ಇಟ್ಕೊಂಡೈತೆ. ಆಮೇಲೆ ಇಲ್ಲೇ ಬರ್ಬೋದಾಗಿತ್ತು. ನೋಡಿದ್ದು ಎಷ್ಟು ಚೆನ್ನಾಗೈತೆ ಅಲ್ಲೇ, ಕಲರ್ಫುಲ್ಲಾಗೈತೆ. ಪಿಂಕು ಗ್ರೀನು ಮನಿ ಪ್ಲ್ಯಾಂಟ್. ಇದು ಇವೆಲ್ಲ ಶೋ ಗಿಡಗಳು ಅನ್ಸುತ್ತೆ. ಮೆಣಸಿನ್ಕಾಯಿ ಗಿಡ, ಟೊಮೊಟೊ ಗಿಡ. ಇದು ಓನರ್ ಆಂಟಿಯವರು ಡೂಪ್ಲೆಕ್ಸಲ್ಲಿರೋದು. ಇದು ಮೋಸ್ಟ್ಲಿ ಸ್ಲಿಪ್ಪರ್ಸ್ ಬಿಡೋಕ್ಕೇನೋ ಕಬೋರ್ಡ್ ಮಾಡಿಸ್ಕೊಂಡಿದ್ದಾರೆ. ಫ್ರೆಂಡ್ಸ್, ಬ್ಯಾಡ್ ಲಕ್. ಆಂಟಿ ಯೋಗ ಕ್ಲಾಸ್ಗೆ ಹೋಗ್ಬಿಟ್ಟವ್ರಂತೆ. 1 ಗಂಟೆಗಂತೆ ಬರೋದು. ಅಂಕಲ್ ಒಬ್ಬರೇ ಇದ್ದಾರೆ. ಅದಕ್ಕೆ ನಾವು ಹೋಗ್ಬಿಟ್ಟು ಏನು ಮಾಡೋದು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಬರೀ ಮಾಡವೆಲ್ಲ ಹೇಳ್ಬೇಕು. 3rd ಫ್ಲೋರ್ ಹತ್ಕೊಬಂದೈತಿ. ಮಂಡಿ ನೋವು ಅಂತ ಈಗ ಇಳಿ. ಓ ಚೆನ್ನಾಗದೆ. ಈ ಆಂಟಿ ಇಲ್ಲ ಅಂದ್ಬಿಟ್ಟು ಈಗ ಆ ಆಂಟಿ ಮನೆಗೆ ಹೋಗೋದು ಕತೆ. ಓನರ್ ಆಂಟಿನೂ ನಮ್ಮ ದೊಡ್ಡಮ್ಮನ ಫ್ರೆಂಡು. ನಮ್ಮ ಬಿಲ್ಡಿಂಗೆಲ್ಲ ಇದ್ದರು 1.5 ವರ್ಷ ಈ ಮನೆ ಕನ್ಸ್ಟ್ರಕ್ಷನ್ ಆಗೋ ತನಕ. ಈ ಮನೆಗೆ ಬಾಡಿಗೆಗಿರೋ ಆಂಟಿನೂ ಕೂಡ ನಮ್ಮ ದೊಡ್ಡಮ್ಮನ ಫ್ರೆಂಡು. ಲಾಸ್ಟ್ ಟೈಮ್ ನಾನು ಬರೋ ದಿನ ಟೆಂಪಲ್ಗೆ ಹೋಗಿದ್ರಲ್ಲ, ನಮ್ಮ ದೊಡ್ಡಮ್ಮನೂ ಈ ಆಂಟಿನೂ ಜೊತೇಲಿ ಹೋಗಿದ್ದು ಟೆಂಪಲ್ಗೆ, ಮಾಗಡಿ ಹತ್ರ. ಈಗ ಆಂಟಿ ಮನೆಗೆ ಹೋಗೋಣ ಬಾ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಮೆಟ್ಲು ಇಳಿದ್ವಲ್ಲ, ನಾನು ಇಲ್ಲೇ ನಿಂತಿದ್ದೀನಿ 1st ಫ್ಲೋರಲ್ಲಿ. ನಡಿ ದೊಡ್ಡಮ್ಮ ಹೋಗೋಣ. ತೆಗಿದೆ ಹೋದ್ರೆ ಹೋಗೋಣ. ಕತ್ತೆ. ಚಪ್ಪಲಿ ಬೇರೆ ಬಿಟ್ಬಿಟ್ಟು ಲಾಕ್ ಮಾಡ್ತಾನೆ ನಿಂತದೆ. ಈಗ ಅವರು ಬಾಗ್ಲಿಗೆ ತೆಗಿಲಿಲ್ಲ ಗೈಸ್. ನೋಡಿ ಏನು ಸಕ್ಕತ್ತ ಕಾಣ್ತೈತೆ. ಈ ಥರ ತಗೋಬೇಕು ನಾನೊಂದು. ಈಗ ಹೋಯ್ತಾ ಇದ್ದೀವಿ ವಾಪಸ್. ನಡಿ. ಬೀಗ ಹಾಕೊಂಡು ಬರೋ ಗೊತ್ತು ನಮ್ಮ ದೊಡ್ಡಮ್ಮ.
ಅದೇ ಬಿಲ್ಡಿಂಗ್ ನಮ್ಮದು. ಕಾಣಿಸ್ತೈತಲ್ಲ ಅದೇ ನಮ್ಮ ಬಿಲ್ಡಿಂಗು. ಹೋಗಿದ್ದು ವಾಪಸ್ ಮಕ್ಕ ತೋರಿಸು ನಗಾಡ್ತಾ ಇದೆಯಲ್ಲ ಅದಕ್ಕೆ. ಬೀಗ ಹಾಕೊಂಡೋಗಿದ್ದು ಪಕ್ಕದ ಬಿಲ್ಡಿಂಗಿಗೆ. ನಮ್ಮ ಮನೆ ನಾವೇನಾದ್ರು ಪಕ್ಕದ ಮನೆಗೆ ಹೋಗೋದಾದ್ರೆ ಬಾಗಿಲು ತೆಗೆದ್ಬಿಟ್ಟು ಹೋಯ್ತೀವಿ. ಚಿಲ್ಕ ಹಾಕ್ಬೇಕಾ? ಯಾಕೆ ಕಳೆ ಇರುತ್ತೆ? ಹಾಂ ಚಂದನ ಸಿಗ್ತಾಳೆ ಇವತ್ತು. ಚಂದನ ಅವ್ನು ಕಡಿಮೆ ಮಾಡಿ ಇನ್ನೊಂದು ಕೇಳಿಸ್ತದೆ. ಫ್ರೆಂಡ್ಸ್, ಟೈಮ್ ಆಲ್ಮೋಸ್ಟ್ 1 ಗಂಟೆ ಆಗೋಯ್ತು. ನೀವು ನೋಡಿದ್ರಲ್ಲ, ನಮ್ಮ ದೊಡ್ಡಮ್ಮನ ಫ್ರೆಂಡ್ ಪಕ್ಕದ ಬಿಲ್ಡಿಂಗ್ ಹೋಗಿ ವಾಪಸ್ ಬಂದು ಅಲ್ಲಿಂದ ಬಂದು ಸುಮ್ಮನೆ ಫೋನ್ ನೋಡ್ತಾ ಕೂತಿದ್ದೆ. ಆ್ಯಂಡ್ ಕ್ಲಾರಿಟಿಯಾಗಿ ಕಾಣಿಸ್ಲಿಲ್ಲ ವೀಡಿಯೋದಲ್ಲಿ ಸರ. ಇನ್ನೊಂದು ಸಲ ತೋರಿಸಿ ಅಂತ ಹೇಳಿ ಅದಕ್ಕೆ ತೋರಿಸೋಣ ಅಂತ. ನಾನು ಮನೆಗೆ ಬಂದಮೇಲೆ ತೋರಿಸ್ಲೇ ಇಲ್ಲ, ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅಂತ ಹೇಳಿ ಅದಕ್ಕೆ ತೋರಿಸೋಣ ಅಂತೇಳಿ ಬಂದಿದ್ದೀನಿ. ಆಲ್ರೆಡಿ ಒಂದು ಸರನ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಇದೆ. ಇದು ಗೋಲ್ಡು, ಇದು ಪರ್ಲು. ಓಕೆನಾ? ಈ ಪರ್ಲ್ಗೆ 600 ರೂಪಾಯಿ ಆಯಿತು. ಅವರು ಅದನ್ನು ಪೋಣಿಸೋಕ್ಕೆ, ಸರ ಪೋಣಿಸೋಕ್ಕೆ 800 ರುಪೀಸ್ ಆಯಿತು. ಸೊ ಒಂದೇ ಒಂದು ಚೂರು ಗೋಲ್ಡ್ನ ವೇಸ್ಟ್ ಮಾಡಿಲ್ಲ. ಕೊಂಡ್ಲನ್ನ ಬಿಚ್ಚಿಸ್ಬಿಟ್ಟು ಇದೊಂದು ಸರ ಆ್ಯಂಡ್ ಪೆಂಡೆಂಟ್ ಒಂದು ಸರ ಮಾಡಿಸ್ಕೊಂಡಿದ್ದೀನಿ. ಒಂದು ನೆಕ್ಲೆಸಲ್ಲಿ 2 ಸರ ಮಾಡಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಕಾಣಿಸ್ತಾ ಇದೆ. ಇನ್ನು ಸ್ಯಾರಿಗೆ ಹಾಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೂ ಇನ್ನೂ ಹತ್ತಿರದಿಂದ ತೋರಿಸ್ತೀನಿ. ಇದನ್ನು ತೆಗೆದುಬಿಟ್ಟು ಕತ್ತಿಂದ ತೆಗ್ದೆ, ಝೂಮ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಯಾರಾದರೂ ಇದ್ದರೆ ಝೂಮ್ ಮಾಡ್ತಾರೆ. ಟ್ರೈಪಾಡ್ಗೆ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಹಾಗೆ ತೋರಿಸೋಣ ಅಂತ ಹೇಳಿ. ಸ್ಯಾರಿಗೆ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸ್ಬೋದು. ಯಾವಾಗ ಹಾಕೋತೀನಿ ಅಂತ ಗೊತ್ತಿಲ್ಲ. ನಾನು ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ಬಂದಿದೆ ಅಂದರು. ತುಂಬ ಖುಷಿ ಆಯಿತು. ಇದು ನನಗೆ ಪ್ಲ್ಯಾನ್ ಇರಲಿಲ್ಲ ಈ ಥರ ಮಾಡಿಸ್ಬೇಕು ಅಂತ ಹೇಳಿ. ಸಡನ್ನಾಗಿ ಅದು ಕೊಂಡ್ಲು ಬಿಚ್ಚಿಸಿದ್ನಲ್ಲ, ಇಲ್ಲಿ ಕೊಂಡ್ಲಿತ್ತು, ಇಲ್ಲಿ ಪೆಂಡೆಂಟ್ ಇತ್ತು. ಓಕೆನಾ? ಇದು ಈ ಥರ ಆಯಿತು. ಇಲ್ಲಿ ಮಧ್ಯದಲ್ಲಿ ಪೆಂಡೆಂಟ್ ಇತ್ತು. ಕೊಂಡ್ಲನ್ನ ಬಿಚ್ಚಿಸ್ದೆ. ಇದನ್ನು ಊರಿಗೆ ತೊಗೊಂಡೋಗೋಣ ವಾಪಸ್ಸು ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಬಿಚ್ಚಿಸ್ಬೇಕಾದ್ರೆ ಗೋಲ್ಡ್ ಶಾಪಲ್ಲಿ ನನಗೆ ನೆನಪಾಯಿತು, ಈ ಥರ ಮಣಿ ಹಾಕ್ಸಿ ನಾನು ಏನಕ್ಕೆ ಸರ ಮಾಡಿಸ್ಬಾರ್ದು ಅಂತ ಹೇಳಿ. ಲಕ್ಷ್ಮೀ ಸಿಸ್ಟರ್ ಮನೆಗೆ ಬಂದಿದ್ರಲ್ಲ, ಅವರು ತುಂಬ ಅಂದರೆ ತುಂಬ ಇಷ್ಟಪಟ್ಟರು. ಯಾರೂ ಈ ಥರ ಮಾಡಿಸಿರೋದೇ ನಾನು ನೋಡಿಲ್ಲ ಕಣಿ, ಈ ಥರ ಮಾಪ್ನ ಹಾಕ್ಸಿ ಈ ಥರ ಸರ ಮಾಡಿಸ್ಬೋದು ಅಂತ ಹೇಳಿ. ಚೆನ್ನಾಗಿ ಬಂದಿದೆ, ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಆ್ಯಂಡ್ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟರು. ಇದು ಹತ್ತತ್ರ ಒಂದು 100 ಮಿಲಿನೋ ಏನೋ ಕಡಿಮೆ, 7 ಗ್ರಾಮ್ಸ್ ಏನೋ ಇದೆ ಇದು, ಮತ್ತು ಇವೆರಡು ಸೇರಿ 7 ಗ್ರಾಮ್ಸ್ ಏನೋ ಇದೆ. ಸೊ ಇದೊಂದು ಸರ. ಹಾಗೆ ಇದೊಂದು ಸರ ಕೆಲವೊಬ್ಬರು ಅದು ವೈಟ್ ಪರ್ಲದು ಇಷ್ಟಪಟ್ಟರು, ಕೆಲವೊಬ್ಬರು ಇದು ರೆಡ್ ಅಂದರೆ ಲೈಟ್ ರೆಡ್ ಅಲ್ಲ, ನನಗೇನೋ ಆಗ್ಬಿಟ್ಟೈತೆ, ಲೈಟ್ ಪಿಂಕು, ರಾಣಿ ಪಿಂಕ್ ಸಜೆಸ್ಟ್ ಮಾಡಿದ್ರು ಅಣ್ಣ ನನಗೆ. ಬಟ್ ನನ್ನ ಪೆಂಡೆಂಟಲ್ಲಿರುವಂತಹ ಸ್ಟೋನ್ಗೂ ಕೂಡ ರಾಣಿ ಪಿಂಕ್ಗೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಅದಕ್ಕೆ ನನಗೆ ರಾಣಿ ಪಿಂಕ್ ಬೇಡ ಅಂತ ಹೇಳಿ ನಾನು ಈ ಮಣಿನ ಸೆಲೆಕ್ಟ್ ಮಾಡಿದೆ. ಇದು ರೆಡ್ ಅಲ್ಲ ಆ್ಯಕ್ಚುಲಿ, ನಿಮಗೆ ಅದು ವಿಡಿಯೋದಲ್ಲಿ ಏನಾದರೂ ರೆಡ್ ಕಾಣಿಸಿದ್ಯಾ ಏನೋ, ಬಟ್ ಇದು ರೆಡ್ ಅಲ್ಲ, ಇದು ಏನಂತ ಹೇಳಿದ್ರೆ ಲೈಟ್ ಪಿಂಕ್ ಇದು. ಓಕೆ, ಒಂಥರ ರೆಡ್ ಥರನೇ ಕಾಣಿಸುತ್ತೆ, ಬಟ್ ಇದು ಲೈಟ್ ಪಿಂಕು. ನಾನು ಇಲ್ಲಿ ಹರಳಿದೆ ನೋಡಿ, ಈ ಹರಳಿಗೆ ಮ್ಯಾಚ್ ಆಗೋ ಥರ ನಾನು ಹಾಕ್ಸಿರೋದು. ಕೆಲವೊಬ್ಬರು ಅದನ್ನು ಇಷ್ಟಪಟ್ಟರೆ, ಕೆಲವೊಬ್ಬರು ಇದನ್ನು ಇಷ್ಟಪಟ್ಟರೆ. ಇದು ಪೆಂಡೆಂಟೇ 12 ಗ್ರಾಮ್ಸು 300 ಮಿಲಿನೋ ಎಷ್ಟೋ ಇದೆ ನೋಡಿ. ನನ್ನ ಐಡಿಯಾ ಒಂದು ನೆಕ್ಲೆಸಲ್ಲಿ ಇಷ್ಟ ಇಲ್ಲದೆ ಇರೋವಂತಹ ನೆಕ್ಲೆಸಲ್ಲಿ ನಂಗೆ ಡಿಸೈನ್ ಸೀರಿಯಸ್ಲಿ ಇಷ್ಟ ಇರಲಿಲ್ಲ. ಬಟ್ ಇವಾಗ ಅದನ್ನು ತೆಗ್ಸಿ ಸಪ್ರೇಟ್ ಮಾಡಿದ್ಮೇಲೆ ಪೆಂಡೆಂಟ್ ಅಂತೂ ತುಂಬ ಅಂದರೆ ತುಂಬ ಲುಕ್ ಕೊಡ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಾಯ್ತು ಇಲ್ಲ. ಗೋಲ್ಡ್ನ ಯಾವಾಗಲೂ ಈ ಥರ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಬೇಡಿ. ಮುಂಚೆ ಇದಷ್ಟು ಚೆನ್ನಾಗೇ ಕಾಣ್ತಿರ್ಲಿಲ್ಲ, ಬಿಕಾಸ್ ಅದು ಚಿಕ್ಕ ಇತ್ತು, ಮೋಪು ಆ ಕಡೆ ಈ ಕಡೆ ಕೊಟ್ಟಿದ್ರಲ್ಲ ಅದನ್ನು ತೆಗ್ಸಿ ಈ ಥರ ಹವಳಗಳದ್ದು ಮಣಿ ಹಾಕ್ಸಿದ್ಮೇಲೆ ಇದಕ್ಕೆ ಒಂದು ಲುಕ್ ಬಂದಿದೆ ಅಂತ ಹೇಳಬಹುದು. ಹತ್ತಿರದಿಂದ ತೋರಿಸ್ತೀನಿ. ಇಲ್ಲಿ ಲಕ್ಷ್ಮಿ ಇದ್ದಾರೆ, ಲಕ್ಷ್ಮಿ ಪೆಂಡೆಂಟ್ ಇದು. ಓಕೆನಾ? ಮತ್ತೆ ಕೇಳಬೇಡಿ. 12 ಗ್ರಾಮ್ಸು 300 ಮಿಲಿನೋ ಇದೆ. ಇದು ಮಣಿಗೆ ನಾನು ಕೊಟ್ಟಿದ್ದು 700 ರುಪೀಸ್ ಮಣಿಗೆ. ಅವರಿಗೆ ಇದು ಸರನ ಮಾಡೋದಕ್ಕೆ ಅವ್ರಿಗೆ 200 ಕೊಟ್ಟೆ. ಹಾಗೆ ಇದು ಬೆಳ್ಳಿದು, ನಾನು ಇದೇನು ಲಾಕ್ ಹಾಕ್ಸಿದ್ದೀನಿ ಇಲ್ಲಿ, ಆರ್ಟಿಫಿಷಿಯಲ್ ಬೇಡ, ಯಾಕಂದರೆ ಪಕ್ಕಾಗೆ ಸೇಫ್ಟಿ ಇರಲ್ಲ, ಈ ಪೆಂಡೆಂಟ್ಗೆ ಸೇಫ್ಟಿ ಇರಲ್ಲ ಅಂತ ಹೇಳಿ ನಾನು ಬೆಳ್ಳಿದನ್ನ ಬೈ ಮಾಡಿದೆ. ಇದು ಬೆಳ್ಳಿದು ಲಾಕು, 3 ಎಳೆ ಲಾಕು. ಇದು 480 ರೂಪಾಯಿ, 10 ರೂಪಾಯಿ ಕೂಡ ಕಡಿಮೆ ಮಾಡ್ಕೊಳ್ಳಲಿಲ್ಲ. ಇದನ್ನು ಹಾಕಿ ತೋರಿಸ್ತೀನಿ, ಯಾಕಂದರೆ ಕಮೆಂಟ್ಸ್ ಬಂದಿತ್ತು. ನಾನು ತೋರಿಸ್ಬೇಕಿತ್ತು ಲಾಸ್ಟಲ್ಲಿ, ಬಟ್ ಅವತ್ತು ನಾನು ಬ್ಯುಸಿಯಾಗಿ ಹೋದೆ, ಹಾಗಾಗಿ ನಾನು ಎಲ್ಲ ಎತ್ತಿಟ್ಬಿಟ್ಟಿದ್ದೆ ಬೀರಲ್ಲಿ, ಹಾಗಾಗಿ ತೋರ್ಸೋಕ್ಕಾಗಿರಲಿಲ್ಲ. ನೀವು ಮತ್ತೆ ತೋರಿಸಿ ಅಂದ್ರಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ. ನನಗೆ ಯಾರಾದರೂ ಕ್ಯಾಮ್ರಾಮ್ಯಾನ್ ಇದ್ದರೆ ಝೂಮ್ ಮಾಡಿ ತೋರಿಸಿ ಅಂದರೆ ತೋರಿಸಿರೋರು, ಬಟ್ ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ. ಕ್ಯಾಮ್ರಾಮ್ಯಾನು ನಾನೇ, ವಿಡಿಯೋ ಎಡಿಟರು ನಾನೇ, ವಿಡಿಯೋ ಮಾಡೋಳು ನಾನೇ, ಒಟ್ಟ ಅಂತ ಮಾತಾಡೋಳು ನಾನೇ.
ಸೊ ನಮ್ಮದು ಬಡವರ ಚಾನಲ್ ಆಗಿರೋದ್ರಿಂದ ನೀವು ಹೀಗೆ ನೋಡ್ಕೋಬೇಕು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಸೀರೆ ಹಾಕೊಂಡ್ರಂತೂ ಮಸ್ತಾಗಿ ಕಾಣಿಸುತ್ತೆ. ಓಕೆ, ಇಷ್ಟ ಆಯ್ತಲ್ವ? ಇವೆರಡು ಸರದಿಂದ 2200 ರುಪೀಸ್ ನನಗಾಯಿತು. ಅಕ್ಕ ಸಿಕ್ಕಿದ್ದು, ಶ್ವೇತಕ್ಕ ಸಿಕ್ಕಿದ್ದು, ಅವ್ರ ಮನೆಗೆ ಕರ್ಕೊಂಡೋಗಿದ್ದೆಲ್ಲ ತುಂಬ ಖುಷಿ ಆಯಿತು. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನೋಡಿದ್ರಿ ಅಲ್ಲ, ಇವತ್ತು ಆಲ್ರೆಡಿ ಇದು ನಿನ್ನೆ ವ್ಲಾಗ್ ನೋಡಿದ್ರಲ್ಲ, ಅದರಲ್ಲಿ ಲಕ್ಷ್ಮೀ ಸಿಸ್ಟರ್ ಬಂದಿದ್ದರು, ಹಾಗೆ ಸ್ವಾಗತ್ ಬಂದಿದ್ದರು, ಹಾಗೆ ನಮ್ಮ ಸಬ್ಸ್ಕ್ರೈಬರು ನನಗೆ ಏನು ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿದ್ರು. ಅವ್ರ ಹತ್ರ ಪಾಪ ನನ್ನ ನಂಬರೂ ಇರಲಿಲ್ಲ, ಏನೂ ಇಲ್ಲ. ನಮ್ಮ ಮನೆ ಹೇಗೆ ಗೊತ್ತಿತ್ತು ಅಂದರೆ ನಮ್ಮ ಏರಿಯಾ ಅದೇ ರೋಡು, ನಾನು ವಾಕ್ ಮಾಡ್ತೀನಲ್ಲ ಅದೇ ರೋಡು. ಸೊ ಹಾಗಾಗಿ ಅವ್ರು ಬಂದಿದ್ದರು, ಸೀರೆ ಕೃತಿಗೆ ಏನೇನೋ ತೊಗೊಂಡು, ಅವಳಿಗೂ ಯೂಸ್ ಇರೋ ಅಂಥದ್ದೆಲ್ಲ ತೊಗೊಂಡು, ನನಗೆ ಸೀರೆ ತೊಗೊಂಡೆಲ್ಲ ಬಂದು ಮಾತಾಡಿಸ್ಕೊಂಡೋದ್ರು. ಒಂಥರ ನನಗೆ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ನಿನ್ನೆ ದಿನ ಸೊ ಚಿಕ್ಕಪೇಟೆಯಿಂದ ಬಂದೆ, ಸಬ್ಸ್ಕ್ರೈಬರ್ ಮನೆಗೆ ಬಂದರು, ಸ್ವಾಗತ್ ಬಂದಿದ್ದರು. ಆ್ಯಂಡ್ ಈ ಸರನ ಮಾಡಿಸಿದ ಖುಷಿಯಲ್ಲಿದ್ದೆ. ಎಲ್ಲ ಒಟ್ಟೊಟ್ಟಿಗೆ ಖುಷಿ, ಶಾಕು, ಮತ್ತು ನಂಗೆ ಟೈಮೂ ಸಿಗ್ತಾ ಇರಲಿಲ್ಲ ಎಲ್ಲನೂ ಒಟ್ಟೊಟ್ಟಿಗೆ ಶೂಟ್ ಮಾಡೋದಕ್ಕೆ. ಹಾಗಾಗಿ ಒಟ್ಟಿಗೆ ನಾನಂತೂ ಫುಲ್ ಆಫ್ ಸರ್ಪ್ರೈಸಲ್ಲಿದ್ದೀನಿ. ನಿಮ್ಮ ಸಪೋರ್ಟ್ ಇವಾಗ ಹಿಂಗೆ ಇರಬೇಕು ಆಯಿತಾ? ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. 10K ಬೇಗ ಆಗಲಿ ಅಂತ ಹೇಳ್ತಾ, ತುಂಬ ಜನ ಒಬ್ಬರು ಸಿಸ್ಟರು ಕೇಳ್ತಾನೆ ಇದ್ದಾರೆ ರಿಪೀಟೆಡ್, ಅದಕ್ಕೆ ಅಂತ. ಅದಕ್ಕೆ ನಾವು ಹೇಳಿದ್ದೀವಿ. ಅದಕ್ಕೆ ಬಂದು ಗೌರ್ಮೆಂಟ್ ಲೆಕ್ಚರರ್ ಅವರು, ಡಿಗ್ರಿ ಕಾಲೇಜ್ಗೆ. ಸೊ ಅವರು ಪೋಸ್ಟಿಂಗ್ ಆಗಿರೋದು ಬಂದು ದಾವಣಗೆರೆಗೆ. ನಾನು ಬಂದಾಗ ಅದಕ್ಕೆ ಇರಲ್ಲ ಅಂದರೆ ಅವ್ರಿಗೆ ರಜಾ ಇರಲ್ಲ, ಅವ್ರಿಗೆ ರಜಾ ಇದ್ದಾಗ ಇಲ್ಲಿಗೆ ಬರ್ತಾರೆ. ಅವಾಗ ನಾನು ಬರೋಕ್ಕಾಗಲ್ಲ, ನಾನು ಸುಮ್ಮನೆ ಬೆಂಗಳೂರಿಗೆ ಬರ್ತೀನಿ. ಏನಾದರೂ ಕೆಲಸ ಇದ್ದರೆ ಬರ್ತೀನಿ, ಕೆಲಸ ಮುಗಿಸ್ಕೊತೀನಿ, ಹೋಗ್ತೀನಿ. ಸೊ ಅದಕ್ಕೆ ದಾವಣಗೆರೆಯಲ್ಲಿದ್ದಾರೆ. ಪದೇ ಕೇಳಿದ್ನೇ ಕೇಳಬೇಡಿ. ಅದಕ್ಕೆ ಏನಾದ್ರು ಇದ್ದಾಗ ನಾನೇನಾದರೂ ಬಂದರೆ ಖಂಡಿತವಾಗ್ಲೂ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಕೇಳಿದ್ನೇ ಕೇಳಬೇಡಿ. ನಾನು ಪ್ರತಿ ಸಲ ಹೇಳ್ತೀನಿ, ಅವ್ರು ದಾವಣಗೆರೆಯಲ್ಲಿದ್ದಾರೆ. ಸುಮಾರು ಸಲ ಎಲ್ಲ ಬಂದೋಗಿದ್ದಾರೆ, ಲಾಸ್ಟ್ ಮಂತು ಬಂದೋಗಿದ್ದಾರೆ, ನಾನು ಇರಲಿಲ್ಲ ನನ್ನ ವೀಡಿಯೋದಲ್ಲಿ ತೋರ್ಸೋಕ್ಕೆ. ಸೊ ಇವಾಗ ಮೋಸ್ಟ್ಲಿ ನಾನು ಹೋದ್ಮೇಲೆ ಅವ್ರಿಗೇನಾದರೂ ರಜಾ ಸಿಕ್ಕಿದ್ರೆ ಅವಾಗ ಬರ್ತಾರೆ. ಆ ಥರ ಮತ್ತೆ ಕೇಳಿದ್ದನ್ನೇ ಕೇಳಬೇಡಿ. ಇವಾಗೆಲ್ಲ ಸೇಫ್ಟಿಯಾಗಿ ಬೀರಿಗೆ ಎತ್ತಿಡ್ತೀನಿ. ನಾನೀಗ ಊರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ತೊಗೊಂಡೋಗೋಕ್ಕೆ ಭಯ. ಈ ನೆಕ್ಲೆಸ್ ನಾವು ತಗೊಬಂದಿದ್ನಲ್ಲ, ಆಗ ಒಂದೇ ಒಂದು ಡ್ರಾಪು ಕಣ್ಣು ಮುಚ್ಚಿಲ್ಲ ಗೊತ್ತಾ, ಅಷ್ಟು ಭಯ ನನಗೆ. ಯಾಕಂದರೆ ಈಗಿನ ಚಿನ್ನದ ರೇಟಲ್ಲಿ ಯಾರಿಗಾದ್ರೂ ನಾವು ಬರ್ತಾಯಿದ್ದೀವಿ, ಚಿನ್ನ ಇದೆ ನಮ್ಮ ಹತ್ರ ಬ್ಯಾಗಲ್ಲಿ ಅಂತ ಗೊತ್ತಾದರೆ ಎಷ್ಟು ಭಯ. ಈ ಸರ ಇಷ್ಟ ಆಯಿತಾ ನಿಮಗೆ, ಅಥವಾ ಈ ಸರ ಇಷ್ಟ ಆಯಿತಾ ಅಂತ ಹೇಳಿ. ಯಾವ ಸರ ನಿಮಗೆ ಇಷ್ಟ ಆಯಿತು? ಅಮೌಂಟ್ ಏನಾದರೂ ಜಾಸ್ತಿ ಆಯಿತಾ? 2200 ರುಪೀಸ್ ಆಯಿತು ಈ ಸರಗಳನ್ನ ಮಾಡ್ಸೋಕ್ಕೆ, ಏನು ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ? ನಿಮಗೋಸ್ಕರ ಮತ್ತೆ ತೋರಿಸಿದ್ದೀನಿ, ನೀವು ಕಮೆಂಟ್ ಮಾಡಲೇಬೇಕು. ಇದಿಷ್ಟ ಆಯಿತಾ ಅಥವಾ ವೈಟ್ ಪರ್ಲ್ ಇಷ್ಟ ಆಯಿತಾ ಅಂತ ಹೇಳಿ, ಓಕೆನಾ? ಇವಾಗ ಆಲ್ರೆಡಿ ಟೈಮ್ ಬಂದು 5:45 ಆಗಿದೆ. ಬೆಕ್ಕಿಗೆ ಹಾಲು ಹಾಕೋ ಅಂತೂ ದೊಡ್ಡಮ್ಮ ಹಾಕ್ತಾಯಿದ್ದೀನಿ. ಯಾಕೋ ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆಯಿತು, ಸುಮ್ಮನೆ ಹಾಗೆ ಮಲಗಿದ್ದೆ, ಏನೋ ಬೇಜಾರಾಯಿತು. ಇವಾಗ ರೂಮಿಂದ ಎದ್ದು ಹಾಗೆ ಫ್ರೆಶ್ ಅಪ್ ಆದೆ, ಮುಖ ತೊಳ್ಕೊಂಡು. ಸೊ ಹುಚ್ಚು ಥರ ಕಾಣ್ತಾ ಇದೆ ಅಂದ್ಬಿಟ್ಟು ತಲೆ ಬಚ್ಕೊಂಡು ದೊಡ್ಡಮ್ಮ ಬಿಟ್ಟು, ನಿಂಗೆ ಕಾಫಿ ಬೇಕಾ? ಅದಕ್ಕೇ ಇವಾಗ ಬೆಕ್ಕಿಗೆ ಹಾಲು ಹಾಕ್ಬಿಟ್ಟು ದೊಡ್ಡಮ್ಮ ಕಾಫಿ ಇಡ್ತೀನಿ. ಆ್ಯಂಡ್ ನೆನ್ನೆ ನಾವು ಹೊರಗಡೆ ಹೋಗಿದ್ದು ತಿಂಡಿ ತಿನ್ನೋಕ್ಕೆ ಅಂತ ಹೇಳಿ ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ರು. ಹಾಗೆ ಸ್ವಲ್ಪ ಏನೋ ಅವ್ರದ್ದು ವರ್ಕ್ ಇತ್ತು ಅಂತ ಹೇಳಿ ಆ ಕಡೆ ಅಲ್ಲೇ ಹೋಗಬೇಕಾದ್ರೆ ನಮಗೆ ತಿಂಡಿಗೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲೊಂದು ಇನ್ಸಿಡೆಂಟ್ ಆಯಿತು. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೆಗೆದಿಟ್ಕೊಂಡಿದ್ದೆ ನಾನು ನಿನ್ನೆದು. ಅದನ್ನು ಇವಾಗ ಹಾಕ್ತೀನಿ, ನೀವು ನೋಡ್ಕೊಬರ್ಬೋದು. ಆ್ಯಂಡ್ ಇದಕ್ಕೆ ಫಸ್ಟ್ ಹಾಲು ಹಾಕ್ಬಿಡ್ತೀನಿ, ಆಮೇಲಿಂದ ಮಾತಾಡ್ತೀನಿ. ಫ್ರೆಂಡ್ಸ್ ಕತ್ಲೇನೆ ಆಗೋಯ್ತು. ಅಯ್ಯೋ ಫ್ಯಾನ್ ಹಾಕ್ಬಿಟ್ಟು ವಿಡಿಯೋ ಅಂತೀನಿ, ಅದ್ರ ಬಗ್ಗೆ ಹೇಳ್ತೀನಿ, ಆಮೇಲಿಂದ ವೀಡಿಯೋ ಹಾಕ್ತೀನಿ ಅಂತ ಹೇಳಿದಳು. ನಮ್ಮ ದೊಡ್ಡಮ್ಮ ಕಾಫಿ ಕೊಟ್ಬಿಟ್ಟು ನಿಮ್ಗೆ ಹೇಳೋದು ಮರ್ತ್ಕೊಂಡು ಇಲ್ಲಿ ರೂಮಿಗೆ ಬಂದು ಮತ್ತೆ ಮಲಗಿದ್ದೆ. ಏನಾಯಿತು ಅಂತ ಹೇಳಿದ್ರೆ, ಸೊ ನೆನ್ನೆ ದೋಸೆ ತಿಂದು ಇಡ್ಲಿ ತಿಂದು ಹಂಗೆ ಅಲ್ಲಿ ಬೇಕ್ರೀಲಿ ಏನು ಕೇಕು ರಸ್ಮಲೈ, ನನಗೆ ತುಂಬ ಇಷ್ಟ. ಅದು ರಸ್ಮಲೈ ಚಂಪಾಕಲಿ ಅದೆಲ್ಲ ಇಷ್ಟ. ಬಟ್ ಅದು ರಸ್ಮಲೈ ತೊಗೊಂಡು ತಿಂದೆ. ಅಣ್ಣ ಎಲ್ಲೋ ಹಾಗೆ ಬರ್ತೀನಿ ಅಂದ್ಬಿಟ್ಟು ಹಂಗೆ ಹೋಗಿದ್ರು ಬೇಕ್ರಿ ಹತ್ರನೇ ನಿಲ್ಲಿಸ್ಬಿಟ್ಟು. ಆಮೇಲೆ ನಾನು ಅದನ್ನೆಲ್ಲ ಪೇಮೆಂಟ್ ಮಾಡಿದೆ, ನಮ್ಮ ಅಣ್ಣ ಬಂದರು. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಬ್ರೆಡ್ ಬೇಕು ಅಂತು. ಹಾಗೆ ಮನೆಗೆ ಬ್ರೆಡ್ ತೊಗೊಂಡು, ನನಗೆ ಬ್ಲಾಕ್ ಫಾರೆಸ್ಟ್ ಪೇಸ್ಟ್ರಿ ಕೇಕ್ ಅಂದರೆ ತುಂಬ ಇಷ್ಟ, ಅದನ್ನು ತೊಗೊಂಡು ನಮ್ಮ ಅಣ್ಣ ಪೇಮೆಂಟ್ ಮಾಡಿದ್ರು. ಅದಾದಮೇಲೆ ಒಂದು ಇನ್ಸಿಡೆಂಟ್ ನಡೆದುಬಿಡ್ತು. ಏನು ಅಂತ ಹೇಳಿದ್ರೆ, ನಾನು ಆ ಕಡೆ ಇದ್ದೆ ಆ್ಯಕ್ಚುಲಿ, ತಿಂದುಬಿಟ್ಟು ನಾನು ಆ ಕಡೆ ಸೈಡಿಗೆ ಹೋಗಿದ್ದೆ. ನಮ್ಮ ದೊಡ್ಡಮ್ಮ ಓಡಿ ಬಂದು ಕರೀತು. ಫುಲ್ ಶಾಕ್ ಆಯಿತು ಏನು ಅಂತ ಹೇಳಿ. ಅಲ್ಲಿ ಹೋಗೋಷ್ಟರಲ್ಲಿ
ಆ್ಯಕ್ಸಿಡೆಂಟೇ ಆಗೋಗಿತ್ತು. ನಾನು ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ನ ಹಾಗೆ ತೊಗೊಂಡಿಟ್ಕೊಂಡಿದ್ದೆ. ಅದನ್ನು ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಅದನ್ನು ನೋಡ್ಕೊಂಡು ಬಂದಮೇಲೆ ನಾನು ಏನು ಎತ್ತ ಅಂತ ಹೇಳಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಟೈಮ್ ಬಂದು 9:45 ಆಗಿದೆ. ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ತುಂಬ ಲೇಟ್ ಆಯಿತು. ವಾರ ಮಾಡ್ತಾ ಇದ್ವಲ್ಲ, ಹಾಗೂ ಕೂಡ ಇನ್ನೂ ವಾರ ಮಾಡಿಲ್ಲ ನಮ್ಮ ದೊಡ್ಡಮ್ಮ ಸೋಮವಾರ. ಅಷ್ಟರಲ್ಲಿ ಸೊ ಎಲ್ಲೋ ಮನೆಯಾಗ ಹೋಗ್ಬಿಟ್ಟು ಬರೋಣ ಬನ್ನಿ, ಹೊರಗಡೆ ತಿಂಡಿ ಕೊಡಿಸ್ತೀನಿ ಅಂತ. ಅಂತೂ ನಾವು ಮನೇಲಿ ತಿಂಡಿನೂ ಮಾಡಿರಲಿಲ್ಲ, ಅದಕ್ಕೆ ಹೊರಗಡೆ ತಿನ್ಕೊಂಬರೋಣ, ಆಮೇಲಿಂದ ಬಂದು ವಾರ ಮಾಡ್ಕೊಳ್ಳಿರಿ ಅಂತು. ಅದಕ್ಕೋಸ್ಕರ ಇವಾಗ ಹೊರಗಡೆ ಹೋಟೆಲಲ್ಲಿ ಹೋಗಿ ತಿಂಡಿ ತಿನ್ಕೊಂಡು ಆಮೇಲಿಂದ ಮನೆಗೆ ಬರ್ತೀವಿ. ಅದಕ್ಕೆ ಸಿಂಪಲ್ಲಾಗಿ ಈ ಥರ ಕುರ್ತಾ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ನಮ್ಮ ಅಣ್ಣನ ಜೊತೆ ಬುಲೆಟಲ್ಲಿ ಹೋಗೋಣ. ಹೋಗಿ ತಿಂಡಿ ತಿನ್ಕೊಂಡು ಬಂದು ಸೊ ಮನೆ ಕ್ಲೀನ್ ಮಾಡಿ ಅಡುಗೆ ಮನೆ ಒರೆಸಿದ್ದೀನಿ. ಹಾಲೊಂದು ಒರೆಸಿಲ್ಲ, ಹಾಲು ಒರೆಸಿ ನಮ್ಮ ದೊಡ್ಡಮ್ಮ ದೀಪ ಹಚ್ತದೆ. ನನಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ನೋಡೋಣ ವೀಡಿಯೋದಲ್ಲಿ ಹಾಕೋಣ ಅಂತ ಹೇಳಿ. ಬಟ್ ನಾನು ಅದನ್ನು ವೀಡಿಯೋ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿರಲಿಲ್ಲ. ಹಾಗೆ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ತೊಗೋತೀನಿ, ಆಯಿತಾ. ಇಷ್ಟ ಆಯಿತು ಅಂದರೆ ನಾನು ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಇದು ಬೇಡ ಈ ಕ್ಲಿಪ್ಪಿಂಗ್ಸು ಅಂದರೆ ನಾನು ಡಿಲೀಟ್ ಮಾಡ್ತೀನಿ. ಆ ಥರ ನಾನು ಎಲ್ಲೇ ಹೋದ್ರೂ ಕ್ಲಿಪ್ಪಿಂಗ್ಸ್ಗಳನ್ನ ಮಾತಾಡೋಕ್ಕಾಗಲಿಲ್ಲ ಅಂದ್ರೂ ತೊಗೋತೀನಿ. ಮಸಾಲೆ ದೋಸೆ ಹಾಗೆ ಇಡ್ಲಿನ ತಿಂದೆ. ಜಿವಾಡ್ತಾ ಇತ್ತು. ಅಯ್ಯೋ ಮಗಳ್ರಿ, ಆ ಬಿಲ್ಡಿಂಗ್ ಎಡಗಡೆ ಹೊಡ್ಬಿಟ್ಟು ಪಕ್ಕದ ಐತಿ, ಕರ್ಕೊಂಡೋಗ್ರಿ. ಎಲ್ಲಿ ರಕ್ತ ಕಿವಾಗ ಯಾವ ಗಾಡಿನಾ ಬಂದಿದ್ದು? ವಿಡಿಯೋ ನೋಡ್ಕೊ ಬಂದ್ರಲ್ವಾ ಹುಡುಗ, ನನಗೆ ಅವಾಜ್ ಆಗ್ತಾಯಿದ್ದ. ವೀಡಿಯೋನು ಮಾಡ್ಕೋತಿದ್ರೆ ಡಿಲೀಟ್ ಮಾಡಿ ಅಂತ ಅಲ್ಲಿರೋರೆಲ್ಲ ಬೈದರು. ವೀಡಿಯೋನು ಮಾಡ್ಕೋತಾರೆ, ಇನ್ನೊಂದು ಮಾಡ್ಕೋತಾರೆ, ನೀನು ಆಕ್ಸಿಡೆಂಟ್ ಮಾಡಿದೆ ಫಸ್ಟ್ ಕರ್ಕೊಂಡೋಗಿ ತೋರಿಸು ಅಂತ. ಹುಡುಗಂಗೆ ಅಂತಿದ್ದಂಗೆ ನಾನು ವೀಡಿಯೋ ಕಟ್ ಮಾಡಿದೆ. ಸೊ ನಮ್ಮ ಅಣ್ಣ ಇಲ್ಲೇ ಕೂತಿರಿ, ಬಂದು ಕರ್ಕೊಂಡೋಗ್ತೀನಿ ನಾನೇ ಕರ್ಕೊಂಡೋಗ್ತೀನಿ ಅಂತೂ. ಇವಾಗ ಬತ್ತು ನಮ್ಮ ಮನೆಯನ್ನು. ನಾನಿಲ್ಲಿ ರಸಮಲೈ ತೊಗೊಂಡಿದ್ದೀನಿ ತಿನ್ನೋಕ್ಕೆ. ನಮ್ಮ ದೊಡ್ಡಮ್ಮ ಒಂದು ಚಾಕ್ಲೇಟ್ ಕೇಕ್ ತೊಗೊಂಡಿದ್ದೀನಿ. ಈಗ ಮನೆಗೆ ಹೋಗಬೇಕು ನಾವು. ನಿಂಗೆ ಗೊತ್ತಿಯಾ? ಬೇಡ, ಚೆನ್ನಾಗಿಲ್ಲ. ಯಾವಾಗ ತಿಂದು ನೋಡಿದೆ? ಈಗ ಒಂಚೂರು ಟೇಸ್ಟ್. ಫ್ರೆಂಡ್ಸ್ ಇಷ್ಟಕ್ಕೆ 40 ರೂಪಾಯಿ ತೊಗೊಂಡ್ರೆ ತಗೋ ತಿನ್ನಬೇಕು ಅಂದರೆ ನಾನು ಅಷ್ಟು ಪೇ ಮಾಡಿಬಿಟ್ಟು 75 ಆಯಿತು. ದೊಡ್ಡಮ್ಮನ ಕೇಕು, ವಾಟ್ರ್ ಬಾಟ್ಲು ಮತ್ತು ರಸಮಲೈ ತೊಗೊಂಡೆ. ಇವಾಗ ಮನೆಯ ಅದೆಲ್ಲ ಸ್ವಲ್ಪ ಕೆಲಸ ಐತೆ ಅಂದ್ಬಿಟ್ಟು ಇಲ್ಲೇ ಕೂರಿಸ್ಬಿಟ್ಟು ಹೋಗಿತ್ತಲ್ಲ, ಬತ್ತು ಏನು ಬೇಕು ತೊಗೋಗು, ನಾನು ಪೇ ಮಾಡ್ತೀನಿ ಅಂತು. ಅದಕ್ಕೆ ಇವಾಗ ನಮ್ಮ ದೊಡ್ಡಮ್ಮ ಮನೆಗೆ ಬ್ರೆಡ್ ತೊಗೋತಾ ಇದ್ದೆ. ಸೊ ಹಾಗಿದ್ದು ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ನಿಮಗೆ ಹುಡುಗ ಪಾಪ ಪ್ರಜ್ಞೆನೇ ಇರಲಿಲ್ಲ, ಅಂಕಲ್ ಹುಷಾರಾದರೆ ಸಾಕು. ಸೊ ದೊಡ್ಡ ಬೇಕ್ರಿ ಗೈಸ್, ಸಖತ್ತಾಗೈತೆ ಬೇಕ್ರಿ, ಬಟ್ ಕಾಸ್ಟ್ಲಿ ಅಲ್ವಾ. ಫ್ರೆಂಡ್ಸ್, ನಾನು ಒಂದು ಬ್ಲಾಕ್ ಫಾರೆಸ್ಟ್ ಕೇಕ್ ತೊಗೊಂಡಿದ್ದೀನಿ ಮನೇಲಿ ತಿನ್ನೋಕ್ಕೆ. ಇವಾಗ ನನಗೆ ಈ ಥರ ಲಡ್ಡು ಅಂದರೆ ತುಂಬ ಇಷ್ಟ. ಅದಕ್ಕೆ ಲಡ್ಡು ತೊಗೊಂಡಿದ್ದೀನಿ. ನಮ್ಮ ದೊಡ್ಡಮ್ಮ ಮನೆಗೆ ಬ್ರೆಡ್ಡು ಮತ್ತು ಸ್ವೀಟ್ ಬ್ರೆಡ್ 2 ತೊಗೊಂಡೈತೆ. ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ. ಅಲ್ಲಿಂದ ನಾವು ಮನೆಗೆ ಹೊರಟು, ಇದು ಹಿಂದಿನದ್ದು ದಿನದ್ದು ವಿಡಿಯೋ ಆಗಿರುತ್ತೆ. ಏನು ನೋಡಿದ್ರಿ, ಇದು ನಾವು ತಿಂಡಿ ತಿಂದಿದ್ದು, ಹಾಗೆ ಅಲ್ಲಿ ಬೇಕ್ರಿಲಿ ತಿಂದಿದ್ದು, ಹಾಗೆ ಅದು ಇನ್ಸಿಡೆಂಟ್ ಆಗಿತ್ತು ಎಲ್ಲ ಸೋಮವಾರ. ಸೊ ನಾನು ಅದನ್ನೆಲ್ಲ ಹಾಗೆ ವೀಡಿಯೋ ಮಾಡ್ಕೊಂಡು ಇದ್ದೆ. ಏನಾದರೂ ನನಗೆ ಹಾಕಬೇಕನ್ಸಿದ್ರೆ ಹಾಕೋಣ, ಇಲ್ಲಾಂದರೆ ಬೇಡ ಅಂತ ಹೇಳಿ. ಸೊ ನಂದು ಸಬ್ಸ್ಕ್ರೈಬರ್ ಬಂದಿದ್ದ ವೀಡಿಯೋನೂ ಇತ್ತು. ಹಾಗಾಗಿ ಸೋಮವಾರ ನನ್ನ ಸಬ್ಸ್ಕ್ರೈಬರ್ ಮನೆಗೆ ಬಂದಿದ್ದ ವೀಡಿಯೋ, ಹಾಗೆ ಲಕ್ಷ್ಮೀ ಸಿಸ್ಟರ್ ಮನೆಗೆ ಬಂದಿದ್ದು, ಹಾಗೆ ಸ್ವಾಗತ್ ಮನೆಗೆ ಬಂದಿದ್ದು ಎಲ್ಲ ಹಾಕಿದ್ನಲ್ವ. ಹಾಗಾಗಿ ಈ ವಿಡಿಯೋನ ಅದರಲ್ಲಿ ನಾನು ಮರ್ಚ್ ಮಾಡಿಲ್ಲ, ಬಿಕಾಸ್ ಎಲ್ಲ ಒಂದೇ ವಿಡಿಯೋದಲ್ಲಿ ಇದಾಗ್ಬಿಟ್ರೆ ಗಜ್ಜಿ ಬಿಜ್ಜಿ ಆಗ್ಬಿಡುತ್ತೆ ಅಂತ ಹೇಳಿ.
ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ ಆ್ಯಂಡ್ ತುಂಬ ಯೋಚನೆ ಮಾಡಿದೆ ಹಾಕದ ಬೇಡವಾ ಆಕ್ಸಿಡೆಂಟ್ ವಿಡಿಯೋನ ಅಂತ ಹೇಳಿ. ಸೊ ನೋಡಿದ್ರಲ್ಲ ತಾತಂಗೆ ಆಕ್ಸಿಡೆಂಟ್ ಆಗಿ ಇಲ್ಲಿ ಓಪನ್ ಆಗಿ ಸ್ವಲ್ಪ ಬ್ಲಡ್ ಇದಾಗಿತ್ತು. ಬಟ್ ಏಜ್ ಆಗಿತ್ತಲ್ಲ, ಮೋಸ್ಟ್ಲಿ ಸಡನ್ನಾಗಿ ಗುದ್ದ ತಕ್ಷಣ ಅದು ಏನೋ ಶಾಕ್ ಥರ ಆಗಿ ಪ್ರಜ್ಞೆ ತಪ್ಪಿಟ್ರೇನೋ ನಮ್ಮ ದೊಡ್ಡಮ್ಮ ಒಂಥರ ಅಳ ಥರನೇ ಆಡ್ಬಿಡ್ತು. ನಾನು ಈ ಕಡೆ ಸೈಡಲ್ಲಿ ಇದ್ದೆ. ದೊಡ್ಡಮ್ಮ ಕರೆದ ತಕ್ಷಣ ನೋಡೋದೆ, ಅಷ್ಟರಲ್ಲೆಲ್ಲ ಸುತ್ತಾಕೊಬಿಟ್ಟಿದ್ರು. ದೊಡ್ಡಮ್ಮ ಹೇಳ್ತಾಯಿತ್ತು, ನಾನೇನು ವೀಡಿಯೋಗೋಸ್ಕರ ಅಥವಾ ನಾನೇನೋ ತೋರಿಸ್ಕೊಬೇಕು ಅಂತ ಹೇಳ್ತಾ ಇಲ್ಲ, ನೀವು ಯಾರೋ ಆ ಥರ ಅಂದ್ಕೊಬೇಡಿ ದಯವಿಟ್ಟು. ದೊಡ್ಡಮ್ಮ ಹೇಳಿದ್ದೇನೆಂದ್ರೆ, ನಮ್ಮ ಮನೆ ಅಲ್ಲೇ ಇತ್ತಂತೆ, ಬೇಕ್ರಿ ಹತ್ರ ಚೇರ್ಸ್ ಹತ್ರ ಕೂತಿತ್ತಂತೆ. ಫಸ್ಟು ಅಂಕಲ್ಲು ಬಿದ್ದ ತಕ್ಷಣ ಓಡೋಗಿದ್ದು ನಮ್ಮ ಅಣ್ಣ ಅಂತೆ, ಎತ್ತಕ್ಕೆ ಓಡೋಗಿದ್ದು. ಆಮೇಲಿಂದ ಅಲ್ಲಿ ಅದು ಮೇಯ್ನ್ ರೋಡ್ ಅಲ್ವಾ, ಹಾಗೆ ಎಲ್ಲ ಬಂದ್ರಂತೆ. ದೊಡ್ಡಮ್ಮ ಅಂತಿತ್ತು, ನೀನು ವೀಡಿಯೋ ಮಾಡ್ಕೊಂಡೆ, ಫಸ್ಟೇ ಮಾಡ್ಕೋಬೇಕಿತ್ತು ಅಂತ. ಬಟ್ ನಮ್ಮ ದೊಡ್ಡಮ್ಮ, ನಾನು ಆ ಕಡೆ ಮುಖಕ್ಕೆ ಆ ಕಡೆ ರೋಡಿಗೆ ನಿಂತಿದ್ದೆ. ಅಂದರೆ ಬೇಕ್ರೀಲಿ 2 ಕಡೆ ಆದಂಗೆ ಮುಖ, ಅಂದರೆ 2 ಕಡೆ ಇದೆ, ಓಪನ್ ಇದೆ. ಹಾಗಾಗಿ ನಾನು ಆ ಕಡೆ ಸೈಡಲ್ಲಿ ಮೊಬೈಲ್ ನೋಡಿಕೊಂಡು ನಿಂತಿದ್ದೆ. ಹಾಗಾಗಿ ಸೊ ನಮ್ಮ ಮನೆ ಫಸ್ಟ್ ಹೋದ್ರಂತೆ, ಆಮೇಲಿಂದ ಎಲ್ಲ ಹೋಗಿದ್ರು ಅಂತ ನಮ್ಮ ದೊಡ್ಡಮ್ಮ ಅಂತ. ಅಂದ್ರೆ ಪಾಪ ತಾತ ನಂಗಳೇ ಬರ್ತಿತ್ತು ಅಂದ್ರೆ ನನಗೂ ಬೇಜಾರಾಗೋಯಿತು. ಬಿಕಾಸ್ ಪ್ರಜ್ಞೆನೇ ಇಲ್ಲ, ಚೊಕಬಕ್ಲ ಹಾಕಿರೋ ರೀತಿಯೇ ಇತ್ತು, ಏನಾಗ್ಬಿಡ್ತು ಅಂತ ಹೇಳಿ ನಾನು ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಕೇಳಿದೆ, ಅಣ್ಣ ಎಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಲ್ಲ ತಾತ, ಹುಷಾರಾಯಿತು ಏನು ಅಂತ ಹೇಳಿ. ಇಲ್ಲ ಹುಷಾರಾಗೈತೆ ಅಂತು. ನಿನಗೆ ಹೆಂಗೆ ಗೊತ್ತು, ನೀನೇನು ಹೋಗಿದ್ದ ಅಂದಿದ್ದಕ್ಕೆ ಹ್ಞೂ ಹೋಗಿದ್ದೆ ಅಂತು. ಬಿಕಾಸ್ ನಮ್ಮಣ್ಣ ಆ ರೋಡಲ್ಲಿ ರೆಗ್ಯುಲರಾಗಿ ಓಡಾಡ್ತಾರೆ, ಅದೇ ರೋಡಲ್ಲಿ ಅಂತೆ ಹಾಸ್ಪಿಟ್ಲಲ್ಲಿ ಇದ್ದಿದ್ದು, ಹತ್ತಿರದಲ್ಲಿ ಅರೌಂಡ್ ಒಂದು ಅರ್ಧ ಕಿಲೋಮೀಟ್ರ್ ಅಥವಾ 1 ಕಿಲೋಮೀಟರ್ ಆಕ್ಸಿಡೆಂಟ್ ಆಯ್ತಲ್ಲ, ಅದೇ ರೋಡಲ್ಲಿ ಹಾಸ್ಪಿಟಲ್ ಇರೋದು. ಏನೂ ಪ್ರಾಬ್ಲಮ್ ಇಲ್ಲ, ತಾತ ಹುಷಾರಾಗೈತೆ ಅಂತು. ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಇದ್ದವರೆಲ್ಲ ತುಂಬ ಜನ, ನಮ್ಮ ಅಣ್ಣನ ಜೊತೆಗೆ ತುಂಬ ಜನ ಅಂಕಲ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಆ ಹುಡುಗ ನನಗೆ ಏನಕ್ಕಕ್ಕ ವೀಡಿಯೋ ಮಾಡ್ಕೋತಾ ಇದ್ದೀರಾ, ಡಿಲೀಟ್ ಮಾಡಿ ಅಂದ. ನನಗೆ ಅಂದ ತಕ್ಷಣ ಕಟ್ ಮಾಡಿಬಿಟ್ಟೆ. ಅವನು ಲಾಸ್ಟ್ ಸೆಕೆಂಡಲ್ಲಿ ಅವ್ನು ನನ್ನ ಕಡೆ ತಿರುಗಿ ನೋಡಿದ್ದಾನೆ ನೋಡಿ, ಅಲ್ಲಿ ಕಟ್ ಮಾಡಿದ್ದೀನಿ. ಹಂಗೆ ಅಂದ ತಕ್ಷಣ ನಂಗೆ ಒಂಥರ ಆಗೋಯ್ತು, ಕಟ್ ಮಾಡಿಬಿಟ್ಟೆ. ಅದಾದ ಮೇಲೆ ಅವರೆಲ್ಲ ಬೈದರು, ನೀನು ಮಾಡಿರೋದಕ್ಕೆ ಅವ್ರು ವೀಡಿಯೋನು ಮಾಡ್ಕೊತಾರೆ, ಎಲ್ಲನೂ ಮಾಡ್ಕೊತಾರೆ, ನೀನು ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸು ಅಂತ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ವೀಡಿಯೋ ಹಾಕ್ಲೋ ಬೇಡವಾ ಅಂತ. ಆ್ಯಂಡ್ ನಮ್ಮ ಅಣ್ಣಂಗೆ ಕೇಳಿದೆ, ಅಣ್ಣ ಹಾಕ್ಲದ. ನಮ್ಮ ದೊಡ್ಡಮ್ಮನೂ ಕೇಳಿದೆ, ಹಾಗೆ ನನ್ನ ಫ್ರೆಂಡು ಒಂದಿಬ್ಬರನ್ನ ಕೇಳಿದೆ, ಈ ಥರ ಆಗಿದೆ, ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಹಾಕ್ಲಾ ಬೇಡವಾ ಅಂತ. ಅದರಲ್ಲಿ ಏನೂ ತಪ್ಪಿಲ್ಲ, ನಿಂದು ಅದು ಹಾಕು ಅಂತ. ಹಾಗೆ ಅಲ್ಲಿ ನೀವು ಓಡೋಗಿ ಹೆಲ್ಪ್ ಮಾಡಿರೋ ಅಂತ ದಯವಿಟ್ಟು ಯಾರೂ ಅನ್ಬೇಡಿ. ಯಾಕಂದರೆ ಅಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ ಅಂದರೆ ನನ್ನ ಕಡೆಯಿಂದ ನಾನು ಏನು ಹೆಲ್ಪ್ ಮಾಡಬೇಕಿತ್ತು ಅದನ್ನು ಖಂಡಿತವಾಗ್ಲೂ ಮಾಡಿವೆ. ಅಲ್ಲಿ ತುಂಬ ಜನ ಇದ್ದರು. ಆ್ಯಂಡ್ ಮೇಯ್ನ್ ನಮ್ಮ ಅಣ್ಣನೇ ಇದ್ದರು. ಹಾಗಾಗಿ ಅವರು ಆಟೋಗೆಲ್ಲ ಕರ್ಕೊಂಡೋಗಿ ಬಿಟ್ಟರು, ಎತ್ಕೊಂಡು ಎಲ್ಲ ಮಾಡಿದ್ರು. ಅಂಕಲ್ ಪ್ರಜ್ಞೆ ಇರಲಿಲ್ಲ. ಹಾಗಾಗಿ ಸೊ ಅಂಥ ಟೈಮಲ್ಲಿ ನಾನೊಬ್ಬಳು, ಅಂದರೆ ಅಲ್ಲೆಲ್ಲ ಸುತ್ತಮುತ್ತ ಒಂದು 30 ಜನ ಗಂಡಸ್ರು ಇರೋದ್ರಿಂದ ಅವ್ರುಗಳೆಲ್ಲ ಹೆಲ್ಪ್ ಮಾಡಿದ್ರು. ನಾನು ಫ್ರೀಯಾಗಿದ್ದೆ, ನೋಡ್ತಾ ಇದ್ದೆ, ಅಯ್ಯೋ ಪಾಪ ಅಂತ. ಆ ಟೈಮಿಂಗ್ಸೆಲ್ಲ ಹಾಗೆ ಸುಮ್ಮನೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು, ಅಲ್ಲಿ ಎಲ್ಲೂ ಏನೂ ಇಲ್ಲ. ಅದು ಹೆಂಗೆ ರಿಯಲ್ ಆಗಿದೆ ವೀಡಿಯೋ, ಅದೇ ಸೌಂಡು, ಅದೇ ಮಾತುಕತೆ, ಅದನ್ನೇ ನಾನು ಅಪ್ಲೋಡ್ ಮಾಡಿರೋದು. ಸೊ ಅದೇ ತಾತದಿರು, ನಾವು ಹುಷಾರಾಗಿ ಹೋಗ್ತಾ ಇದ್ರು, ಆ ಕಡೆ ಈ ಕಡೆ ಬರೋರು ಡೇಂಜರ್ ಅಂತ ಹೇಳ್ಬೋದು, ಅಥವಾ ಏನೋ ನಮ್ಮ ಹಣೆ ಬರಗಳ ಗೊತ್ತಿಲ್ಲ. ಬಟ್ ಆ ತಾತ ಹುಷಾರಾಗಿದೆಯಂತೆ, ಅದೇ ಸಾಕು. ಹುಡುಗನೂ ಏನು ಚಿಕ್ಕ ವಯಸ್ಸು, ನನ್ನ ಪ್ರಕಾರ ಒಂದು 22-23 ಆಸುಪಾಸು, ಚಿಕ್ಕ ಹುಡುಗನೇ. ಸೊ ಅದೇ ಡ್ರೈವ್ ಮಾಡೋರು ಕೂಡ ನೋಡಿಕೊಂಡು ಡ್ರೈವ್ ಮಾಡಬೇಕು. ಆ್ಯಂಡ್ ಫುಟ್ಪಾತಲ್ಲಿ ನಾವುಗಳು ಕೂಡ ಓಡಾಡೋರು ಕೂಡ ನೋಡ್ಕೊಂಡು ಓಡಾಡಬೇಕು. ಸೊ ಎಲ್ಲರೂ ಹುಷಾರಾಗಿರಿ. ನಾನು ಓಡಾಡಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ಹುಷಾರಾಗಿ ಓಡಾಡ್ತಾ ಇರ್ತೀನಿ. ಬಟ್ ಸಮ್ಟೈಮ್ಸ್ ಆಗ್ತವೆ. ಬಟ್ ಡ್ರೈವ್ ಮಾಡೋರು ನೋಡ್ಕೊಂಡು ಮಾಡಬೇಕು. ಏನಾದರೂ ಪ್ರಾಣ ಹಾನಿ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡ ನೋವು ಇನ್ನೊಂದಿಲ್ಲ. ಆ ಹುಡುಗನ ಲೈಫ್ ಹಾಳಾಗುತ್ತೆ, ಈ ಕಡೆ ಅವ್ರ ಫ್ಯಾಮಿಲಿಗೂ ಇದಾಗುತ್ತೆ. ಬಟ್ ಆ ಹುಡುಗ ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಸೊ ನನ್ನ ಮುಖ ಏನು ಹೈಡ್ ಮಾಡಿಲ್ಲ. ಯಾಕಂದರೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆಲ್ಲ ಬೇಕ್ರಿಯವ್ರದ್ದು CCTV ಇತ್ತು, CCTVಲೂ ರೆಕಾರ್ಡ್ ಆಗಿದೆ. ಆ ಬೇಕ್ರಿಯವರು CCTV ಎಲ್ಲ ಚೆಕ್ ಮಾಡ್ತಾಯಿದ್ರು, CCTVಲಿ ಬಂದಿದೆ. ಆ್ಯಂಡ್ ಪೊಲೀಸ್ನವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿ, ಪೊಲೀಸ್ನವರು ಕೂಡ ಅಲ್ಲಿ ಹಾಸ್ಪಿಟ್ಲ್ ಹತ್ರಕ್ಕೆ ಇಮಿಡಿಯೇಟಾಗಿ ಹೋದರು. ಬಿಕಾಸ್ ನಾವು ಬೇಕ್ರಿ ಹತ್ರನೇ ನಾನು ಇದು ರಸಮಲೈ ಅದು ಇದು ಎಲ್ಲ ತಿಂತಕೋತೀನಲ್ಲ, ಒಂದು 10 ನಿಮಿಷ 1/4 ಗಂಟೆ ಬೇಕ್ರಿ ಹತ್ರನೇ ನಾವು ಒಂಥರ ಶಾಕ್ ಆದಂಗಾಯಿತು. ಆಟೋ ಹೊತ್ಸಿ ಕಳ್ಸಿದ್ಮೇಲೆ ನಮ್ಮ ಅಣ್ಣ ನಾವೆಲ್ಲ ಅಲ್ಲಿ ಬೇಕ್ರಿ ಹತ್ರ ಒಂದು 10-15 ನಿಮಿಷ ಕೂತಿದ್ದು, ಆಮೇಲಿಂದ ಹೊರಟು. ಸೊ ಅಲ್ಲಿ ಪೊಲೀಸ್ನವರು ಎಲ್ಲ ಬಂದು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಏನೋ ಹೋದರು. ಸೊ ಇಷ್ಟ ಆಯಿತು. ನನಗಂತೂ ಒಂಥರ ಶಾಕ್ ಆಯಿತು, ನನ್ನ ಕಣ್ಣೆದುರುಗಡೆ ಆ ರೀತಿ ನೋಡಿದೆ. ನೀವು ದಯವಿಟ್ಟು ಬೆಂಗಳೂರಲ್ಲಿ ಸಿಟೀಲಿ ಮತ್ತು ಹಳ್ಳೀಲಿ ರೋಡ್ಗಳಲ್ಲಿ ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಿ. ಆ್ಯಂಡ್ ಡ್ರೈವ್ ಮಾಡಬೇಕಾದ್ರೂ ಕೂಡ ಹುಷಾರಾಗಿ ಡ್ರೈವ್ ಮಾಡಿ. ಇನ್ನೇನು ನನ್ನ ತಂಗಿ ಬರ್ತಾಳೆ, ಹುಣಸೆ ಹುಳಿಗೆ ಎಲ್ಲನೂ ಈರುಳ್ಳಿ ಎಲ್ಲನೂ ಹಚ್ಚಿಟ್ಕೊಟ್ಬಿಟ್ಟು ಬಂದೆ. ದೊಡ್ಡಮ್ಮ ಅದನ್ನು ಒಗ್ಗರಣೆ ಮಾಡ್ತೈತೆ. ಮೈ ಫೇವ್ರೇಟ್ ಅಂತ ಹೇಳ್ಬೋದು. ನಮ್ಮ ದೊಡ್ಡಮ್ಮ ಹುಣಸೆ ಹುಳಿ ಸಖತ್ತಾಗಿ ಮಾಡ್ತದೆ. ನನ್ನ ತಂಗಿ ಬಂದಮೇಲೆ ಊಟ ಮಾಡಬೇಕು. ಆ್ಯಂಡ್ ನಾನು ನನ್ನ ತಂಗಿ ಜೊತೆಯಲ್ಲಿರೋದು ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗ್ತಾಯಿದೆ. ಆದಷ್ಟು ನಾವು ಜೊತೇಲಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನನ್ನ ತಂಗಿ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದೀನಿ. ನೀವು ಹೇಳಿದ್ರಲ್ಲ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಅಂತ, ಅದಕ್ಕೆ. ಇನ್ನೊಂದು 2 ದಿನ ಮಗಳು,
ಇನ್ನೊಂದು 2 days. ಹ್ಞೂ, ನಿಂಗೆ ಬರಬೇಕಾದ್ರೆ ಚಾಕ್ಲೇಟ್ಸ್ ಎಲ್ಲ ತರಬೇಕಲ್ಲ, ಅದಕ್ಕೆ 2 days ಆಗುತ್ತೆ. ನೀನು ಓದ್ಕೋತಾ ಇದೆಯಾ? ಏನೂ ಇಲ್ಲ ಕಣಮ್ಮ, ನಾನು ರೂಮಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ದೆ, ಅಷ್ಟರಲ್ಲಿ ಫೋನ್ ಬತ್ತಲ್ಲ, ನನಗೆ ಗೊತ್ತಾಯ್ತು ಇವಳೇ ಸುಬ್ಬಿ ಫೋನ್ ಮಾಡೋಳೆ ಅಂತ. ಊಟ ಆಯ್ತಾ? ಅಡುಗೆ ಅದೇ ಇದು ಹಸಿ ಕಾಳು ಸಾಂಬಾರಿತ್ತು, ಹುಣಸೆ ಹುಳಿಗೆ ಎಲ್ಲನೂ ಹಚ್ಕೊಟ್ಟಿದ್ದೆ, ಹುಣಸೆ ಹುಳಿ ಮಾಡೈತೆ. ಊಟ ಮಾಡಿಲ್ಲ, ಇನ್ನೇನು ಚಾಂದು ಬತ್ತಾಳೆ, ಊಟ ಮಾಡಬೇಕು. ನಿಮ್ಮದು ಅಪ್ಪಾಜಿ ಏನು ಮಾಡ್ತಾವಳೆ ಪಾಪ? ಡೈಲಿ ಹೋಗ್ಬಿಟ್ಟು ಇದೇ ಆಗದ, ಯಾವಾಗ ಬತ್ತಿ. ಏನೇನಮ್ಮ? ಏನು ಸಾರು? ಹಾಂ, ಊಟ ಮಾಡಿ ಆಯಿತು. ಕೊಡು, ಮಾತಾಡ್ತಾಳ ನೋಡೋಣ. ಕೊಡು ಬಾ ಚಿಚಿನಿ, ನೀನು ಮಾತಾಡಿದ್ರೆ ಚಾಕ್ಲೇಟ್ಸು ಬಿಸ್ಕೆಟ್ಸ್ ಎಲ್ಲ ತರೋದು. ಏನೇನು ಬೇಕು ಅಂತ ಹೇಳಿದ್ರೆ ತರೋದು, ಇಲ್ಲ ಅಂದರೆ ನಾನು ತರಲ್ಲ. ಕೃತು ಮಾತಾಡ್ಸೋಕ್ಕೆ ಹಿಂಸೆ ಕೊಡಿಸ್ಬೇಕು. ಅವಳು ಯಾವಾಗ ಬತ್ತಿ ಅಂತ ಕೇಳ್ತಾಳೆ, ಆಮೇಲಿಂದ ಕೊಟ್ಬಿಡ್ತಾಳೆ, ಏನು ಮಾತಾಡಲ್ಲ. ನೋಡೋಣ. ಚೀನು, ನಾನು ಕಟ್ ಮಾಡ್ತೀನಿ, ನಿನ್ಗೇನು ತರಲ್ಲ ಬಿಡು. ಚಿನ್ನು ಬಂಗಾರ, ಏನಮ್ಮ? ನಿನ್ಗೆ ಏನೇನು ಬೇಕು ಹೇಳು, ನಾನು ಮರ್ತ್ಕೊಂಡ್ಬಿಟ್ಟೆ ಏನೇನು ತರಬೇಕು ಅಂತ. ಹಾಂ 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 ದೊಡ್ಡ ಬಕೆಟ್ ಅಷ್ಟು. ನಂದವೇ ಎಷ್ಟೈತೆ ಅಷ್ಟು ತತ್ತೀನಿ, ಆಯ್ತಾ ಮಗಳು? ಆಯಿತು, ತಗೊಬರ್ತೀನಿ. ಸರಿ ಮಗಳೇ, ಈ ಸತಿ ನಾನೇ ತಗೊಬರ್ತೀನಿ, ಮಾಮೂನ್ ಕೇಳಲ್ಲ ನಾನು, ಸರಿನಾ? ಏನಮ್ಮ? ಸರಿ ಕಣ್ಮಗಳು, ಆಯ್ತು. ಮತ್ತೆ ನೀನು ಡೈಲಿ ಹೋಮ್ವರ್ಕ್ ಮಾಡ್ಕೊಂಡ್ರೆ ನಾನು ತಗೊಬರೋದು. ಯಾರಿಗೆ? ಯಾರಿಗವ? ಮಾಮ ಲೇಟಾಗಿ ಬರ್ತದೆ ಮಗಳೇ, ನೀನು ಅಷ್ಟೊತ್ತು ಪಾಚಿ ಮಾಡಿರ್ತೀಯ. ಬೆಳಗ್ಗೆ ಮಾಡಿಸ್ತೀನಿ ಬಿಡು, ಬೆಳಗ್ಗೆಗೆ ಮಾಮ ಹೇಳೋಷ್ಟರಲ್ಲಿ ನೀನು ಕಾನ್ವೆಂಟ್ಗೆ ಹೋಗ್ಬಿಟ್ಟಿರ್ತೀಯ. ಏನು ಮಾಡೋದು? ಬೇಗ ಬಂದರೆ ಫೋನ್ ಮಾಡ್ತೀನಿ, ಆಯಿತಾ? ಸರಿ ಕಣಮ್ಮ, ಆಯಿತು. ಹಾಂ ಸರಿ, ಇಡೋಣ. ಹಾಂ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನಮ್ಮ ದೊಡ್ಡಮ್ಮನ ಫೋನಿಂದ ವೀಡಿಯೋ ರೆಕಾರ್ಡ್ ಮಾಡ್ಕೋತಾ ಇದ್ದೆ. ಅವಳು ಹೇಳ್ತಾಳೆ, ಅವಳು ಹೇಳಿದ್ದೆಲ್ಲ ತೊಗೊಂಡೋಗೋಕ್ಕಾಯ್ತದೆ. ಒಂದು ದೊಡ್ಡ ಬಕೆಟ್ ತುಂಬ ತೊಗೊಂಡೋಗ್ಬೇಕಂತ, ನನ್ನ ಬಡ್ಜೆಟ್ಗೆ ತಕ್ಕನಂತೆ ಏನು ಸ್ವಲ್ಪ ತೊಗೊಂಡು ಹೋಗ್ತೀನಿ. ನನ್ನ ತಂಗಿ ಬರ್ತಾಳೆ, ಅವಳ ಜೊತೆ ನಮ್ಮ ವ್ಲಾಗಲ್ಲಿ ಸ್ವಲ್ಪ ಮಾತಾಡಿಸ್ಬಿಟ್ಟು ಹಾಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ಊಟ ಮಾಡೋದು ಅವಳ ಜೊತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅವಳು ಕಾಲ್ ಮಾಡಿದ್ಲು, ನೂಡಲ್ಸ್ ತರೋಣ ಅಂತ ಹೇಳಿ. ತಗೊಬಾ ಅಂತ ಅಂದೆ, ಒಂದು ತಗೊಬಾ ಅಂದೆ. ದೊಡ್ಡಮ್ಮನ ಕೇಳಿದ್ಲು, ನಾನು ತಿನ್ನಲ್ಲ, ನಾನು ಮುದ್ದೆ ಮಾಡ್ಕೋತೀನಿ, ನಾನು ಮುದ್ದೆ ತಿನ್ನಬೇಕು ಅಂತು. ಹಾಗೂ ತಂದಮೇಲೂ ಸ್ವಲ್ಪನಾರು ತಿನ್ನು ಅನ್ನೋಷ್ಟರಲ್ಲಿ ದೊಡ್ಡಮ್ಮ ಆಲ್ರೆಡಿ ಊಟ ಮಾಡಿಬಿಟ್ಟಿತ್ತು. ಸರಿ ಅಂತ ಹೇಳಿ ಇಬ್ಬರು ನೂಡಲ್ಸ್ ತಿಂದಮೇಲೆ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು. ಹಾಗೆ ಎಲ್ಲನೂ ನಾನು ಹಾಸಿಗೆ ಎಲ್ಲನೂ ಹಾಸಿದೆ, ಸೋಫಾ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದು. ಇನ್ನೇನು ಜಡೆ ಹಾಕವ ಅಂದೆ, ಯಾಕಂದರೆ ಸ್ನಾನ ಮಾಡಿದ್ನೆಲ್ಲ ಲೂಸ್ ಏರ್ ಬಿಟ್ಟಿದ್ದೆ, ಹಾಗೆ ಜಡೆ ಹಾಕಿಸ್ಕೊತಾ ಇದ್ದೀನಿ. ನನಗೆ ಯಾರಾದರೂ ಇದ್ದರೆ, ಅಮ್ಮ ಅಥವಾ ನನ್ನ ತಂಗಿ ಅಥವಾ ಊರಲ್ಲಿದ್ದ ಪಕ್ಕದ ಮನೆ ಜಗತಿ ಮೇಲೆ ಯಾರಾದ್ರು ಕೂತಿದ್ರೆ ಅವ್ರಗಳ ಹತ್ರ ಜಡೆ ಹಾಕಿಸ್ಕೊತೀನಿ. ನನಗೆ ಯಾಕೆ ಅಂತ ಗೊತ್ತಿಲ್ಲ, ಯಾರೂ ಇಲ್ಲ ಅಂದರೆ ನಾನೇ ಜಡೆ ಹಾಕೋತೀನಿ. ಬಟ್ ಯಾರಾದರೂ ಇದ್ದರೆ ಹೋಗ್ಬಿಡ್ತೀನಿ ಬಾಚಣಿಗೆ ತೊಗೊಂಡು, ಒಂಚೂರು ಜಡೆ ಹಾಕ್ಕೊಡಿ ಅಂತ. ಇದು ನನಗೆ ಚಿಕ್ಕ ವಯಸ್ಸಿಂದ ಇರುವಂಥ ಹಬ್ಬಿ.
ಅಭ್ಯಾಸ ಯಾಕೆ ಅಂತ ಇದುವರೆಗೂ ನನಗೆ ಗೊತ್ತಿಲ್ಲ. 11 ಗಂಟೆ ತನಕ ಬಿಗ್ ಬಾಸ್ ನೋಡ್ದೋ ಹಾಗೆ ನಿದ್ದೆನೇ ಬರಲಿಲ್ಲ. ದೊಡ್ಡಮ್ಮನ ಕಾಲು ಎಳ್ಕೊಂಡು ಚಾಂದು ಕಾಲು ಎಳ್ಕೊಂಡು 3 ಜನನು ನಕ್ಕಿ ನಕ್ಕಿ ಸಾಕೋಯ್ತು. ಆಲ್ಮೋಸ್ಟ್ ಮಲ್ಕೊಂಡಾಗ ರಾತ್ರಿ 12 ಗಂಟೆ ಆಗೋಯ್ತು. ಅದನ್ನೆಲ್ಲ ನಾನು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ಲೈಟೆಲ್ಲ ಆಫ್ ಮಾಡಿದ್ದೋ, ನಾವಿಬ್ಬರು ಕೆಳಗಡೆ ಮಲಗಿದ್ದೋ, ದೊಡ್ಡಮ್ಮ ದಿವಾನ್ ಕಟ್ ಮೇಲೆ ಮಲಗಿತ್ತು. ಸಖತ್ತು ನಕ್ತು ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.